ಸೆವೆಂತ್ ಎ ಅರ್ಪಿಸುತ್ತಿರುವ ನಾಟಕ ಮೆಟ್ಟು ಪುರಾಣ. ರವೀಂದ್ರನಾಥ್ ಟ್ಯಾಗೋರ್ ಅವರ ಸಣ್ಣ ಕಥೆ ಆಧಾರಿತ ನಾಟಕ ಮೆಟ್ಟು ಪುರಾಣ. ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಹಾಗೂ ಪುಟ್ಟ ಮಕ್ಕಳನ್ನು ಸೈಲೆಂಟ್ ಮೋಡ್ಗೆ ಹಾಕಿ ಎಂದು ಕೇಳಿಕೊಳ್ಳುತ್ತಾ, ಈಗ ನಿಮ್ಮ ಮುಂದೆ ಸೆವೆಂತ್ ಎ ತರಲೆಗಳು ಅರ್ಪಿಸುತ್ತಿರುವ ನಾಟಕ ಮೆಟ್ಟು ಪುರಾಣ. ಅಲ್ಲವೇ ಪ್ರಭು?
ಒಂದಲ್ಲ ಎರಡಲ್ಲ ಮತ್ತೆ 21,852 ಜನರು ಬೇಕು. ನೀವೇ ನೋಡಿರಿ. ಗುಡ್ಸು 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 ಒಂದು ಚೂರು ಧೂಳು ಇರದೆ ಎಲ್ಲ ಕಡೆ ಗುಡ್ಸು. ಮನೆ ಮಠ ಗುಡ್ಸು, ರಸ್ತೆ ಬೀದಿ ಗುಡ್ಸು, ಅರಮನೆ ಸೆರಮನೆ ಗುಡ್ಸು. ಗುಡ್ಸು 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 ಗುಡ್ಸು. ನೋಡ್ತಾ ಇಲ್ಲಿ ಒಂದು ಬಾವಿ ಇದೆ, ಅದ್ರ ಮೇಲೆ ಧೂಳು ಇದೆಯಾ? ಗುಡ್ಸು ಮತ್ತೆ ಗುಡ್ಸು 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 ಗುಡ್ಸು. ಏನಿದು ಧೂಳನ್ನ ಕಮ್ಮಿ ಮಾಡಿದ್ರೆ ಜಾಸ್ತಿ ಮಾಡಿದ್ದೀರಲ್ಲ? ಇವಾಗ ರಾಜ ಅರಮನೆ ಬಿಟ್ಟು ಬರದೇ ಇಲ್ಲ. ವಿಜ್ಞಾನಿಗಳೇ, ಇವಾಗ ಏನಪ್ಪ ಮಾಡೋದು? ಧೂಳು ಮೇಲೆ ಎಲ್ದರೋಗೆ ನೀರ್ ಚುಕ್ಕಿಸ್ಬಿಟ್ರೆ ಯಾರಲ್ಲಿ ಈಗಲೇ ಹೆಚ್ಚೆಚ್ಚು ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ಳಿ. ಮಂತ್ರಿಗಳೇ, ಮಂತ್ರಿಗಳಿಗೆ ಮೇಲೆ ಹೆಚ್ಚು ಹೆಚ್ಚು ಜನಗಳನ್ನು ನೀರು ಚುಮ್ಸಕ್ಕೆ ತೆಗೆದುಕೊಂಡ್ರು. ಒಂದಲ್ಲ ಎರಡಲ್ಲ, ಮತ್ತೆ 2,22,000 ಜನರು. ಏನ್ ಮಾಡಿದ್ರು ನೀವೇ ನೋಡಿ. ಮತ್ತೆ ಚುಮ್ಸು 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 ಒಂದು ಚೂರು ಧೂಳು ಇರದೆ ಎಲ್ಲ ಕಡೆ ಚುಮ್ಸು. ಮನೆ ಮಠ ಚುಮ್ಸು, ರಸ್ತೆ ಬೀದಿ ಚುಮ್ಸು, ಅರಮನೆ ಸೆರಮನೆ ಚುಮ್ಸು. ಚುಮ್ಸು 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 ಚುಮ್ಸು. ಮಹಾಮಂತ್ರಿಗಳಿಗೆ ಹೇಳಿದ್ಮೇಲೆ ಊರಿಗೆಲ್ಲ ನೀರು ಚುಮ್ಸಿ 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 ಬಾವೆರಿತಿದ್ ನೀರೆಲ್ಲ ಖಾಲಿ ಆಯ್ತು. ನೀರೆಲ್ಲ ಖಾಲಿ ಆಯ್ತು, ಊರೆಲ್ಲ ಕೆಸರಾಯ್ತು. ಏನ್ರಿ ಇದು ಮಂತ್ರಿಗಳೇ, ಈ ನೆಲನೆಲ್ಲ ಕೆಸರು ಮಾಡ್ಬಿಟ್ಟಿದಾರಲ್ರಿ? ಅದು ಸರಿ, ವಿಜ್ಞಾನಿಗಳಲ್ಲಿ ಅಂತ ಯಾರಲ್ಲಿ? ಈಗಲೇ ವಿಜ್ಞಾನಿಗಳನ್ನು ಕರೆಯಿರಿ. ಯಾರಲ್ಲಿ? ವಿಜ್ಞಾನಿಗಳನ್ನು ಕರೆಯಿರಿ. ಯಾರಲ್ಲಿ? ಈಗಲೇ ವಿಜ್ಞಾನಿಗಳನ್ನು ಕರೆಯಿರಿ. ಯಾರಲ್ಲಿ? ಈಗಲೇ ವಿಜ್ಞಾನಿಗಳನ್ನು ಕರೆಯಿರಿ. ಯಾರಲ್ಲಿ? ಈಗಲೇ ವಿಜ್ಞಾನಿಗಳನ್ನು ಕರೆಯಿರಿ. ಅಯ್ಯೋ, ಯಾರು ಇಲ್ಲಲ್ಲಪ್ಪು. ಯಾರಾದ್ರೂ ಇದ್ರೆ ವಿಜ್ಞಾನಿಗಳನ್ನು ಕರೀರಪ್ಪು. ರೀ ಸೈನಿಕರೇ, ನೀವೇ ಹೋಗಿ ವಿಜ್ಞಾನಿಗಳನ್ನು ಕರೆಯಿರಿ. ಅಯ್ಯ, ಹೋಗ್ರಿ ಮಂತ್ರಿಗಳೇ. ಈ ಕೆಸರಲ್ಲಿ ನಿಮ್ಮ ಮುಂದೆ ಬರ್ತಿರೋದು ದೊಡ್ಡ ವಿಷಯ. ಮತ್ತೆ ಇಲ್ಲಿಂದ ಅಲ್ಲಿ ಹೋಗ್ಲ ವಿಜ್ಞಾನಿಗಳನ್ನ ಕರೆದು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾ? ಇವತ್ತೊಬ್ಬ ಸೈನಿಕ ಕೆಸರಲ್ಲಿ ಮುಳುಗೆ ಹೋಗಿದ್ದಂತೆ. ಇನ್ನೇನು ಕೆಸರಿಂದ ಒಳಗೆ ಎತ್ತಿದ್ವಿ. ರಾಜರು ಬೈತಿದ್ರು, ಯಾರೂ ಕೆಲಸ ಸರಿಯಾಗಿ ಮಾಡ್ತಿಲ್ಲ, ಬರೀ ಸಂಬಳ ಹಂಚ್ಕೊತಿದ್ದಾರೆ ಅಂತ. ಏನ್ರಿ ಇದು ಮಂತ್ರಿಗಳೇ, ಯಾವಾಗ್ಲೂ ನಾವೇ ಬಯಸ್ಕೋಬೇಕಲ್ರಿ? ಈ ಸಲ ನಮ್ಮ ಕೆಲಸದ ತೆಗ್ದಾಕ್ಬಿಡ್ತಾರೆ. ಇವತ್ತು ಬಹಿರಂಗ ಸಭೆ ಇದೆ ಅಲ್ವಾ? ಏನ್ ಮಾಡೋದು? ನನಗೆ ಒಂದು ಉಪಾಯ ಹೊಳಿತು. ಜಾತ್ರೆಯಲ್ಲಿ ದೇವರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ನಡೆಮುಡಿ ಹಾಸ್ತಾರ ತಾನೆ? ನಾವು ರಾಜರನ್ನು ಬಹಿರಂಗ ಸಭೆಯಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ನಾವು ನಡೆಮುಡಿ ಹಾಕ್ಬಿಟ್ರೆ ಯಾರಲ್ಲಿ? ಅಪ್ಪಣೆ ಪ್ರಭು, ಈಗಲೇ ರಾಜರಿಗೆ ನಡೆಮುಡಿಯನ್ನು ಹಾಸಿ. ಆಗಲಿ. ನಡೆಮುಡಿ 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 ರಾಜರ ಕಾಲಿಗೆ ನಡೆಮುಡಿ, ರಾಜರ ಹೆಜ್ಜೆ ಇಟ್ಟಲ್ಲೆಲ್ಲ ಮಡಿ 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 ಮಡಿ. ನಡೆಮುಡಿ 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 ರಾಜರ ಕಾಲಿಗೆ ನಡೆಮುಡಿ, ರಾಜರ ಹೆಜ್ಜೆ ಇಟ್ಟಲ್ಲೆಲ್ಲ ಮಡಿ 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 ಮಡಿ. ಬಂಡ್ರಮ್ಮ ನಡೆಮುಡಿ
ಬರ್ತಿರ್ಬೇಕು. ನಾವಿಷ್ಟೆಲ್ಲ ತಲೆ ಕೆಡ್ಸ್ಕೊಂಡ್ ಕೂತೀವಿ, ಏನ್ ಪ್ರಯೋಗನೋ ಏನೋ. ರೀ ವಿಜ್ಞಾನಿಗಳೇ, ರಾಜ ಸಮಸ್ಯೆಗೆ ಒಂದ್ ಪರಿಹಾರ ಕೊಡಿ ಅಂದ್ರೆ ಎಲ್ರಿ ಹೋಗಿದ್ದೀರಾ? ನಾವು ತುಂಬಾ ಯೋಚನೆ ಮಾಡ್ತಿದ್ವಿ. ಮಾಡಿ ಮಾಡಿ ತಲೆಯೆಲ್ಲ ಬಿಸಿ ನೀರಾಗ್ಬಿಡ್ತು. ನಮ್ಮ ತಲೆ ಮೇಲೂ ನೀರ್ ಚಿಮ್ಸಿದ್ರು. ತಪ ಮೇಲೆ ನೀರ್ ಚಿಮ್ಸಂಗೆ ಚುಸ್ ಅಂತ ಶಬ್ದ ಬಂತು. ಆಗ ಅವ್ರ ಕೈಯಲ್ಲಿ ನೀರಿನ ಚೀಲ ನೋಡ್ದೆ, ಅದು ಚರ್ಮದ್ದಾಗಿತ್ತು. ಆವಾಗ್ಲೇ ಉಪಾಯ ಹೊರಟ್ಬಿಟ್ಟು. ಅದನ್ನ ಹೇಳಕ್ಕೆ ರಾತ್ರಿ ಹತ್ರ ಹೋಗ್ತೀವಿ, ನೀವು ಬನ್ನಿ. ಪರಿಹಾರ ಸಿಕ್ಕಿದೆ. ಚರ್ಮದಿಂದ ನೀರಿನ ಚೀಲ ಮಾಡ್ತಾರೆ. ಅದು ಧೂಳು ಹಿಡಿಯೋದಿಲ್ಲ, ಒದ್ದೆನೂ ಆಗೋದಿಲ್ಲ. ಅದಕ್ಕೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ನೆಲ ಇದೆಯೋ ಅಲ್ಲೆಲ್ಲ ಚರ್ಮದ ಹೊಚ್ಗೆ ಹಸಿರಾಯ್ತು. ನಿನ್ನ ಬುದ್ಧಿವಂತಿಕೆಯನ್ನು ಮೆಚ್ಚಿದೆ. ಆದ್ರೆ ಈ ಕೆಲಸವನ್ನು ಮಾಡುವವರು ಯಾರು? ಕಬ್ನದ ಕೆಲಸ ಮಾಡೋನು ಕಮ್ಮಾರ, ಚರ್ಮದ ಕೆಲಸ ಮಾಡೋನು ಚಮ್ಮಾರ. ಯಾರಲ್ಲಿ ಈಗಲೇ ರಾಜ್ಯದಲ್ಲಿರುವ ಎಲ್ಲ ಚಮ್ಮಾರಗಳನ್ನು ಕರೆಯಿರಿ. ಅಲ್ಲವೇ ಪ್ರಭು? ತೆಗೆದುಕೊಳ್ಳಿ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ, ಎಲ್ಲೆಲ್ಲಿ ನೆಲ ಇದೆಯೋ ಅಲ್ಲೆಲ್ಲ ಚರ್ಮದ ಹೊತ್ತಿಗೆ ಹಾಕ್ಬೇಕಂತೆ. ರಾಜ್ಯದಲ್ಲಿರೋ ಎಲ್ಲ ಚಮ್ಮಾರರು ಬಂದ್ರಪ್ಪೋ, ಬನ್ನಿ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಅಯ್ಯೋ, ಏನು ಅಣ್ಣ ಇದು? ನಮ್ ರಾಜ್ಯಕ್ಕೆ ತಲೆ ಕೆಟ್ಟಿದೆ. ಎಲ್ಲೆಲ್ಲಿ ನೆಲ ಇದೆಯೋ ಅಲ್ಲೆಲ್ಲ ಚರ್ಮದ ಹೊತ್ತಿಗೆ ಹಚ್ಬೇಕಂತೆ. ಅಷ್ಟೊಂದು ಚರ್ಮನಾದ್ರೂ ಎಲ್ಲಿಂದ ತರೋದು? ತಂದ್ರೂ ಹೆಂಗ್ ಹಾಕೋದು? ಅದಕ್ಕೆ ನಾನು ಊರೇ ಬಿಟ್ಟು ಹೋಗ್ತಿದ್ದೀನಿ. ಲೋ ತಮ್ಮ, ನಿಂತ್ಕೊಳ್ಳು. ನಾನು ಏನಾದ್ರೂ ಮಾಡ್ಲೇಬೇಕಪ್ಪ. ಕೆಲಸ ಎಲ್ಲಿವರೆಗೂ ಬಂತು? ಮಹಾಪ್ರಭು, ಈ ಕೆಲಸವನ್ನು ಮಾಡುವುದಕ್ಕೆ ಯಾವ ಚಮ್ಮಾರರು ಮುಂದೆ ಬರಲಿಲ್ಲ. ಅವರನ್ನ ಹಿಡಿದು ಶಿಕ್ಷೆ ಕೊಡ್ಬೇಕಿತ್ತು. ಆದ್ರೆ ಮಹಾಪ್ರಭು, ಎಲ್ಲ ಚಮ್ಮಾರರು ಊರೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಒಬ್ಬ ಚಮ್ಮಾರ ಮಾತ್ರ ಉಳಿದಿದ್ದಾನೆ. ಇವನೇ ಅವನು. ಇವನೇ ಎಲ್ಲ ಚಮ್ಮಾರರಿಗೆ ಹಿರಿಯನಂತೆ. ಏನು ಹಿರಿಯ? ನಮ್ಮ ಕೆಲಸವನ್ನು ಮಾಡಿಕೊಂಡುದಿಲ್ಲವೇ? ಪ್ರಭು, ಇಡೀ ನೆಲಕ್ಕೆ ಹೊಕ್ಕೆ ಹಾಕೊಂಡು ಹೀಗೆ ಮಾಡ್ಬೋದಲ್ಲ? ನಮ್ಮ ಕಾಲನ್ನು ಮುಂದೆ ಮಾಡಿ ಬನ್ನಪ್ಪ, ಸಹಾಯ ಮಾಡಿ. ಏನು ಇದು?
ನಿರೀಕ್ಷಿಸಿದ ಎಲ್ಲ